ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇಂದು ಸಂಜೆ 5 ಗಂಟೆಗೆ ಜಾತ್ರಾ ರಥೋತ್ಸವ ಜರುಗಲಿದ್ದು ನಾಡಿನ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸಲಿದ್ದಾರೆ. 90 ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಗೂ ರಥ ಸಾಗುವಂತಹ ಮೈದಾನದಲ್ಲಿ 8 ವಾಚ್ ಟವರ್ಗಳನ್ನು ಹಾಕಲಾಗಿದೆ. 15 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ 15 ದಿನ ಕೂಡ ನಿರಂತರ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ದಾಸೋಹದ ವ್ಯವಸ್ಥೆ ನಿರಂತರವಾಗಿ ಇರುತ್ತೆ ಅನ್ನೋದರ ಮಾಹಿತಿ ಇದೆ. 2025ನೇ ಜಾತ್ರೆ ವಿಜೃಂಭಣೆ ಜರಲಿಕ್ಕೆ ಪೂಜ್ಯರ ಒಂದು ಆಶೀರ್ವಾದ ಹಾಗೂ ಶ್ರಮದೊಂದಿಗೆ ಭಕ್ತರ ಒಂದು ಶ್ರಮವು ಇಲ್ಲೇ ಎದ್ದು ಕಾಣ್ತಾ ಇದೆ. ಇಲ್ಲಿ ಸುಮಾರು 20-22 ದಿನ ಇಲ್ಲೇನು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತೀವಿ. ಆ ಪ್ರಸಾದ ವ್ಯವಸ್ಥೆಗೆ ಏನು ಬೇಕಾಗೈತಿ ಆ ರೀತಿಯಾಗಿ ಎಲ್ಲ ಸಲಕರಣೆಗಳು ನಾವು ಸಂಗ್ರಹಣೆ ಮಾಡಿಕೊಂಡಿದ್ದೀವಿ. ಸುಮಾರು 110 ಗಾಡಿ ಕಟ್ಟಿಗೆ ಈಗ ಅದ್ರ ತಕ್ಕಾಗಿ ನಮಗೇನು ಆಹಾರ ಧಾನ್ಯಗಳು ಬೇಕೆಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ಈಗ ಸುಮಾರು 10-15 ಲಕ್ಷ ರೊಟ್ಟಿ ಬಂದದ, ಇನ್ನೂ ಬರ್ತಾವೆ. ಸುಮಾರು 20 ಲಕ್ಷ ರೊಟ್ಟಿ ದಾಟ್ತೈತಿ. ಅದೇ ರೀತಿಯಾಗಿ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ಕೊಂಡಿವಿ, ಕಿರಾಣಿ ಸಂಗ್ರಹಣೆ, ತರಕಾರಿ ಸಹಿತ ಸಂಗ್ರಹಣೆ ಮಾಡ್ಕೊಂಡಿವಿ. ಆಯಾ ಸಂದರ್ಭ ತಕ್ಕಾಗಿ ಏನೇನು ಬೇಕು ಅವು ತರ್ತಾ ಇದ್ದೀವಿ. ನಾವು ಸುಮಾರು ಎಷ್ಟೋ ಜನ ಬರಲಿ